ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ 16 ವರ್ಷಗಳಿಂದ ಹನುಮ ಜಯಂತಿಯನ್ನು ನಮ್ಮ ಕೃಷ್ಣಪ್ಪನವರು, ಬಡವರಳ್ಳಿ ಮಂಜಣ್ಣವರು, ಹಾಗೆ ಸಿದ್ಧಾರ್ಥನವರು, ಬಾಬಣ್ಣ, ಎಲ್ಲ ಗ್ರಾಮಸ್ಥರು, ಸಂಘದವರು ಅದ್ಭುತವಾಗಿ ನಮ್ಮ ಕಲೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ, ಗ್ರಾಮಸ್ಥರಿಗೆ, ಸಂಘದವ್ರಿಗೆ ಆಂಜನೇಯ ಆಯುಸ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಅದರ ಜೊತೆಗೆ ನಮ್ಮ ಮಾರ್ಗದರ್ಶಕರು, ನನ್ನ ನೆಚ್ಚಿನ ಹರಿಕಥಾ ವಿದ್ವಾಂಸರಾದಂತಹ ಅನೇಕ ಪ್ರಶಸ್ತಿಗಳನ್ನು ಪಡೆದು ನಮಗೂ ಕೂಡ ಆದರ್ಶವಾಗಿದ್ದಾರೆ. ಹರಿಕಥಾ ವಿದ್ವಾನ್ ಶಿವಕುಮಾರ್ ಸರ್ ಅವರು, ಅವರ ಸುಪುತ್ರರ ಮದುವೆ ಇನ್ನೊಂದು 4 ದಿನದಲ್ಲಿ, ಆ ಒಂದು ಒತ್ತಡದಲ್ಲೂ ಕೂಡ ಇವತ್ತು ಬಂದು ಹನುಮ ಜಯಂತಿನ ನಾನು ಮಾಡಲೇಬೇಕು, ಬಡವಾರಳ್ಳಿಲಿ ಹನುಮ ಜಯಂತಿ ಇವತ್ತು ಅಂತ ಅವರು ಇವತ್ತು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಹಾಗೆ ನಮ್ಮ ಲೋಕೇಶ್ ಅವರು, ಜಗಣ್ಣ ಅವರು, ಕಾರ್ತಿಕ್ ಅವರು ಎಲ್ಲರಿಗೂ ಕೂಡ ಶುಭ ಹಾರೈಸ್ತಾ ಹಿರಣ್ಯಕಶ್ಯಪನ ಒಂದು ಏಡಿ ಹರಿಯೇ ಒಂದು ಗೀತೆಯನ್ನು ಹೇಳ್ತೀನಿ. ಸಮಾಧಾನ ತಂದು ಹಮ್ಮ ನೀನು ಯಾರು? ಕಶ್ಯಪ ಋಷಿಯ ಧರ್ಮಶಾಸ್ತ್ರಗಳನ್ನು ಪರಿಪರಿದ ಲೋಕ ವಿಚಾರಗಳನ್ನು ತಿಳಿದ ಅಜ್ಞಾನಿಗಳಂತೆ ನೀನು ಕಂಡಿರೋ ಹಾಗೆ ಹುಟ್ಟಿದವನು ಸಾಯಲೇಬೇಕೆಂಬ ವಿಧಿ ನಿಮಗೆ ತಿಳಿಯದೆ ತಾಯಿ. ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ನನ್ನ ತಮ್ಮ ಸಾಮಾನ್ಯನ ಅವನನ್ನು ಎದುರಿಸುವ ವೀರರು ಧೀರರು ಚತುರ್ಭುಜಪೂರಗಳಲ್ಲೇ ಯಾರಿಲ್ಲವೆಂಬುದನ್ನು ಅರಿತೆ ಹರಿ ಕೇವಲ ಹಂದಿಯ ವೇಷಧಾರಿಯಾಗಿ ಬರಬೇಕು. ಅಂತಹ ಮಹಾವೀರನ ಹೆತ್ತ ನೀನು ಹೇಗೆ ದಿಕ್ಕಿಟ್ಟವರಂತೆ ಹೇಳುವುದೇ? ನನ್ನನ್ನು ನೋಡು, ಸಹೋದರನ ಸರ್ಕಾರ ಹಣದಿಂದ ಅವಿಷ್ಟು ಹಾಳು ಪಡೆದಿದ್ದೇನೆ. ಆನಂದ, ಮಹಾನಂದ, ಸಹೋದರ ಸರ್ಕಾರದಿಂದ ಆನಂದ, ಪರಮಾನಂದ. ಸಹೋದರ ಹಿರಣ್ಯಾಕ್ಷ, ಅಧೋವ ವಿಷಗಳಿಗೆಯಲ್ಲಿ ನನಗಾಗಿ ಪ್ರಾಣವನ್ನೇ ಬಲಿಕೊಟ್ಟು ದಿಗ್ವಿಜಯ ಸಾಧಿಸುತ್ತೇನೆ ಎಂದಿದ್ದೀಯೋ. ವಿಶ್ವನ ಮಹಾಶಕ್ತಿಯ ಹೆದರಾದರೂ ಉತ್ತರಿಸುತ್ತೇನೆ ಎಂಬ ಧೀಟತನ ನೋಡಿ ಆಡಿದ ನಿನ್ನಂತಹ ಪೌರುಷವಂತನನ್ನು ಕೇವಲ ಒಂದು ಹಂದಿ ಕೊಂದು ಹಾಕಿದ ಎಂದರೆ ಹರಿ ಹರಿ ಹರಿ